ಯುವ ಸಂಭ್ರಮಕ್ಕೆ ಬಂದಿದ್ವಿ, ಇಲ್ಲಂತೂ ಒಳಗಡೆನೇ ಬಿಡಲಿಲ್ಲ ಅವರು. ಫೈನಲಿ ಯೂನಿವರ್ಸಿಟಿಗಳು ಬಂದವಳೆ ಅಂತ ಅಂದ್ಬಿಟ್ಟು 2 ದಿನದಿಂದ ಎಂಟ್ರಿನೇ ಕೊಡ್ತಾರ ಒಳಕ್ಕೆ. ಅಂತೂ ಇಂತೂ ಕಾಂಪೌಂಡರಿ ಒಳಗೆ ಬಂದ್ವಿ. ನಾನು ಹೆಂಡ್ತಿ ಅಂದು ನಂಗಿಂತ ಹೆಚ್ಚಾಗಿ ಕಾಂಪೌಂಡ್ ಇರ್ತಾಳೆ. ಕಾಂಪೌಂಡ್ ಒಳಗೆ ಬರೋಕ್ಕೆ ಆರ್ಕ ಬಂದಿದ್ದೀನಿ. ಇನ್ನು ಒಳಗೆ ಹೋಗ್ಬೇಕು ಅಂದರೆ ಇನ್ನೇನು ಹರ್ಕೊಂಡು ಹೋಗ್ಬೇಕು ಓದ್ತೀರ. ಅಲ್ಲಿ ನೋಡಿದ್ರೆ ಪೊಲೀಸರು ಫುಲ್ ಸೆಕ್ಯೂರಿಟಿ. ಅಂತೂ ಇಂತೂ ಬಿಡೋದು ಬೇಡ, ಹೋಗಲೇಬೇಕು. ದಸರಾ ಅನ್ನೋದು ಕೆಲವ್ರಿಗೆ ಹಬ್ಬ ಆಯ್ತು ಅಂದರೆ ಇನ್ನೂ ಕೆಲವ್ರಿಗೆ ಜೀವನನೇ ಆಗಿರುತ್ತೆ. ಜೀವನ ನೋಡ್ಸೋಕ್ಕೆ ಯಾವ ಕೆಲಸ ಆಗಿದ್ರೆ ನಾವು ಮಾಡೋ ಕೆಲಸದಲ್ಲಿ ನಿಯತ್ತಿರಬೇಕು ಅಷ್ಟೇ. ಮಾಡೋ ಕೆಲಸದಲ್ಲಿ ನಿಯತ್ತಿದ್ರೆ ಸಾಕು, ಆ ಭಗವಂತ ತಾನೇ ದಾರಿ ತೋರಿಸ್ತಾನಲ್ವಾ. ನೆನ್ನೆ ಬಂದರೆ ನೆನ್ನೆನೂ ಬಿಟ್ಟಿಲ್ಲ, ಇವತ್ತು ನೋಡಿದ್ರೆ ಇವತ್ತು ಬಿಟ್ಟಿಲ್ಲ. ಒಳಗಡೆ ಫುಲ್ ಜಿಂಚಾಕಂತ ಕುಣಿತವ್ರೆ. ಇಲ್ಲಿ ನಾವು ಇಷ್ಟು ಜನ ವೆಯ್ಟ್ ಮಾಡ್ಕೊಂಡು ಸಾಯ್ತಾ ಇದ್ದೀವಿ ಆಚೆಗಡೆ. ಊರ ಮೇಲೆ ಊರು ಬಿದ್ದರೂ ಪರವಾಗಿಲ್ಲ, ನಾನು ಮಾತ್ರ ಐಸ್ ಕ್ರೀಮ್ ತಿನ್ನೋದು ಬಿಡಲ್ಲ ಅಂತಂದು ಐಸ್ ಕ್ರೀಮ್ ತಗೊಂಡು ಸರ್ರೆಗೆ ಜಡಿತಾವಳೆ. ಒಳಗೆ ಬಿಡ್ತಾಳೆ ಅಂತ ನಾವು ಟೆನ್ಷನಲ್ಲಿ ಇರ್ತಾನೆ. ಇವಳು ನೋಡಿದ್ರೆ ಐಸ್ ಕ್ರೀಮ್ ತಿಂತ ನಿಂತವಳೆ. ತಿನ್ನು ಇಳಿಸು 4ನೇ ಐಸ್ ಕ್ರೀಮ್ ಇಳಿಸ್ತಾ ಇದೀವಿ. ಇಳಿಸು ಅಷ್ಟೊತ್ತಿಂದ ಇನ್ನೇನು ಮಾಡ್ಕೊತಾ ಇದೀಯ? ಸಮಾಧಾನ ಮಾಡೋಕ್ಕೆ ಅಂದರೆ ಐಸ್ ಕ್ರೀಮ್ ಕೊಡ್ಸಿರೋದು ಇವಾಗ. ಲೈ ಸ್ವಾತಿ, ಆ ಡಬ್ಬಿನಾದ್ರೂ ಎಸಿ ಡಸ್ಟ್ಬಿನ್ಗೆ ಹಾಕಿ ಹುಡುಕ್ತಲ್ಲ ಮಗಳೇ. ಮನೇಲಿ ಜೀರಿಗೆ ಮೆಣಸು ಹಾಕಿ ಮಡಿಕೊಳ್ಳೋಕ್ಕೆಲ್ಲ ಹಿಂದೆಗಡೆ 13 ಡಸ್ಟ್ಬಿನ್ ಹೋಯ್ತು. ಇದುವರೆಗೂ ಲೆಕ್ಕ ಹಾಕೋಬೋತಾ ಇದ್ದೀನಿ. ಮನೆಗೆ ಹೆಂಗೆ ಎತ್ಕೊಂಡು ಹೋಗೋದು ಇದನ್ನ ಅಂತಾನ. ಒಳಗಡೆ ಹೋಗೋದು ಹೆಂಗಪ್ಪ ಅಂತ ಯೋಚನೆ ಮಾಡ್ಕೊಂಡು ನಿಂತಿದ್ದೆ. ಇವಳು ಅಷ್ಟೊತ್ತಿಗೆ ತಪ್ಪಿಸ್ಕೊಂಡು ಬಂದ್ಬಿಟ್ಟು ಸ್ಯಾಂಡ್ವಿಚ್ ಅಂಗಡಿ ಸ್ಯಾಂಡ್ವಿಚ್ ತಿಂತಾವಳೆ. ಇನ್ನೇನು ಮಾಡೋಣ, ಒಳಗಡೆ ಅಂತೂ ಬಿಡಲಿಲ್ಲ ಅಂತ ಮುಟ್ಟು ಸೀದಾ ನಾವು ಹೊರಟಿದ್ದೆ ನಮ್ಮ ಮನೆ ಕಡೆಗೆ. ಯೂನಿವರ್ಸಿಟಿ ಒಳಗಡೆ ಅಷ್ಟೊಂದು ಜಾಗ ಇದ್ದರೂ ಕೂಡ ಒಳಗಡೆ ಹೋಗೋಕೆ ಯಾರನ್ನೋ ಬಿಡದೆ ಬರೀ ರೋಡಲ್ಲೇ ಗಾಡಿ ಪಾರ್ಕ್ ಮಾಡ್ಬಿಟ್ಟು ಹೋಗೋ ಥರ ಮಾಡವ್ರೆ. ಇದು ನಮ್ಮ ಸಿಸ್ಟಮ್. ಹಂಗಿಂದಂಗೆ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಬಳಸ್ಕೊಂಡು ಸೀದಾ ನಾವು ಮನೆ ಕಡೆಗೆ ಬಂದ್ವಿ. ಮನೆಗೆ ಬಂದು ನೋಡಿದ್ರೆ ಅಕ್ಕ ಚಿಕನ್ ಪೆಪ್ಪರ್ ಡ್ರೈ, ರೈಸು, ಚಿಕನ್ ಲೆಗ್ ಪೀಸ್ ಅಂತ ಮಾಡಿಬಿಡಿದ್ಲು. ತಿಂದ್ಬಿಟ್ಟು ಗುಡ್ ನೈಟ್ ಹೇಳಿದ್ವಿ. ಹಂಗೆ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಹಂಗೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿಬಿಡಿ. ಹಂಗೆ ಅಕೌಂಟ್ನ ಫಾಲೋ ಮಾಡೋದು ಮರಿಬೇಡಿ.